ಯಾದಗಿರಿಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಹಾಗೆ ಅಂದ್ರೆ ಕಾಂಗ್ರೆಸ್ನ ನಾಯಕರು ಹಾಗೆ ದೋಸ್ತಿ ಪಾಳ್ಯದ ನಡುವಿನ ಟಾಕ್ ಫೈಟ್ ಮುಂದುವರೆದಿದೆ. ಬಾಬುರಾವ್ ಚಿಂಚನಸೂರ್ ವರ್ಸಸ್ ಶರಣಗೌಡ ಕಂದಕೂರ್ ಅನ್ನೋ ರೀತಿಯಲ್ಲಾಗಿದೆ. ಮೊನ್ನೆ PSI ಪರಶುರಾಮ್ ಏನು ಅನುಮಾನಾಸ್ಪದವಾಗಿ ಸಾವಿಗೀಡಾದ್ರು, ಅಲ್ಲಿಂದ ಪ್ರಾರಂಭವಾದ ಟಾಕ್ ಫೈಟ್ ಇದು. ಕಂದಕೂರ್ ಅವರು ಚಿಂಚನಸೂರ್ ಅವರ ಸವಾಲಿಗೆ ಇದೀಗ ಉತ್ತರ ಕೊಟ್ಟಿದ್ದಾರೆ. ನಾನು ನಾಗನಗೌಡ ಕಂದಕೂರ್ ಪುತ್ರನಾಗಿದ್ದಕ್ಕೆ ಗೆದ್ದಿದ್ದೇನೆ, ನಮ್ಮಪ್ಪನ ಕೆಲಸ ನೋಡಿ ನನ್ನನ್ನು ಗೆಲ್ಲಿಸಿದ್ರು, ನಿಮ್ಮನ್ನ ಸೋಲಿಸಿದ್ರು ಅಂತ ಚಿಂಚನಸೂರ್ ಅವರು ಮೊನ್ನೆ ಮಾತನಾಡಿದ್ದಕ್ಕೆ ಇದೀಗ ಕೌಂಟರ್ ಕೊಟ್ಟಿದ್ದಾರೆ. ನಾನು ಏನಾರ ಯಾರ್ಯಾರು ರೊಕ್ಕ ಕೊಟ್ಟು ಸುಬುತ್ ಮಾಡಿದ್ರೆ ನಾನು ಇವತ್ತೇ ರಾಜಕೀಯ ಹೇಳ್ತೇನೆ. ಸುಬುತ್ ಮಾಡಿ ನೀವು ಇವತ್ತು MLA ರಾಜೀನಾಮೆ ಕೊಡಬೇಕು. ಇಂಥವು ಡಬಲ್ ಮಾಡಿ ಮಂದಿ ಫೋನ್ ಮಾಡಿ ಅವನು ಪಾಪದ ಕೂಡ ಈಗ ತುಂಬ್ಯದ ಶರಣಗೌಡಂದು ಪಾಪದ ಕೂಡ ತುಂಬ್ಯದ. ಈಗ ಪಾಪದ ಕೂಡ ಟಪ್ ಅಂತ ಹೊಡೆಯೋ ಸಮಯ ಬಂದಿದೆ. ಅವನಿಗೆ ಓಡಿಸ್ತೇವೆ ಪಾಪದ ಕೂಡ. ನಾವು ನೋಡ್ರಿ, ನಾವು ಇಲ್ಲಿ ತನಕ ಒಂದು ಮಾತು ಯಾರ ಮೇಲೆ ನಾವು ಟೀಕಾ ಮಾಡಿಲ್ಲ. ನಾವು ಕೋಟುಗಳಲ್ಲೇ ದಾನ ಧರ್ಮ ಮಾಡಿದ ಕೈ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ. ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ, ನಾನು ರೊಕ್ಕ ಕೊಟ್ಟಿದ್ದು ಸೂಟ್ ಮಾಡಿರಿ ಇವತ್ತು ನಾನು ರಾಜಕೀಯ ತರ್ತೀನಿ. ಒಳ್ಳೆ ನಾವು MLA ರಾಜೀನಾಮೆ ಕೊಡು, ಇಷ್ಟೇ ನಾವು ಸವಾಲು ಆಗ್ತಾಯಿತ್ತು. ನಂದೇನದ ತಾಯಿ ಇಲ್ಲ, ತಂದಿಲ್ಲ, ಮಕ್ಕಳು ಜನರೇ ನನಗೆ ಮತದಾರೇ ನನ್ನ ಬಂಧುಗಳು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾಜಿ ಸಚಿವರು ಪ್ರಶ್ನೆಗಳನ್ನು ಕೇಳಿದೆ. ನಾನು ಒಂದನ್ನು ಹೇಳ್ತೀನಿ, ನಾನು ನಾಗನಗೌಡ್ರಿಗೆ ಹುಟ್ಟಿದಿನ ತಿಳ್ಕೊಂಡೆ 2023ಕ್ಕೆ ನನ್ನ ಶಾಸಕನಾಗಿ ಆಯ್ಕೆ ಮಾಡಿದ್ದೆ. ನಾಗನಗೌಡರು ಮಗ ಅಂತ ತಿಳ್ಕೊಂಡು 2018ರಲ್ಲಿ 23ಕ್ಕೆ ಅಥವಾ ಒಳ್ಳೆ ಕೆಲಸ ಮಾಡ್ಯಾನಪ್ಪ, ತನ್ನ ಮಗನೂ ಕೆಲಸ ಮಾಡ್ತಾನ ಅಂತ ತಿಳ್ಕೊಂಡೆ ನನ್ನ ಏನಪ್ಪ ಅಂತಂದ್ರೆ ನಿನ್ನ ಮನೆಗೆ ಕಳಿಸ್ಯಾರ, ನನ್ನ ವಿಧಾನಸೌಧಕ್ಕೆ ಕಳಿಸಿ. ನಾನು ಹೇಳಕತ್ತೀನಿ, ನಾ ದೇವ್ರ ಸಾಕ್ಷಿಯಾಗಿ ನೀವು ಎಲ್ಲಿ ಅಂತೀರಿ ಅಲ್ಲಿ ಮಡಿಲಿ ಬರ್ತೀನಿ. ಇವತ್ತೇ ಒಂದು ಕೊಡ ನೀರಿದ್ರೆ ತಲೆ ಮೇಲೆ ಹಾಕ್ಬಿಡ್ರಿ, ಇಲ್ಲೇ ನಾನು ಮಡಿಲಿ ಬರ್ತೀನಿ. ನೀವಿಬ್ಬರು ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಏನಪ್ಪ ಅಂತಂದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ. ಲೋಕಸಭಾ ಎಲೆಕ್ಷನ್ ಆದಮೇಲೆ ಅಕೌಂಟ್ಗೆ ಹಣ ಬರ್ತಿಲ್ಲ ಅಂತ ಹೇಳಿ ಮಹಿಳೆಯರು ಸಾಲು ಆರೋಪ ಮಾಡ್ತಿದ್ದಾರೆ. ನಿನ್ನೆ DK ಶಿವಕುಮಾರ್ ಅವರು ಮುಂದೆನೇ ಹೇಳ್ಬಿಟ್ರು ಬಹಿರಂಗ ಸಭೆಯಲ್ಲಿ, ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ. ಅದಕ್ಕೆ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೌಂಟರ್ ಆಕ್ಷನ್ ಕೊಟ್ಟಿದ್ದಾರೆ. ಅದರ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ವರದಿ ನಿಮ್ಮ ಮುಂದೆ. ನನ್ನ ತಾಯಿದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಕೇಳಿದ್ರಲ್ವಾ, ಹೋದಲ್ಲೂ ಗೃಹಲಕ್ಷ್ಮಿ ಬಂದಲ್ಲೂ ಗೃಹಲಕ್ಷ್ಮಿ. ಅಯ್ಯಯ್ಯೋ, ಕಾಂಗ್ರೆಸ್ ನಾಯಕರು ಕಂಡಲ್ಲೆಲ್ಲ ಗೃಹಲಕ್ಷ್ಮಿಯದ್ದೇ ಕೂಗು, ಗೃಹಲಕ್ಷ್ಮಿಯರದ್ದೇ ಅಳಲು. 2,000 ರೂಪಾಯಿ ಇನ್ನೂ ಬಂದಿಲ್ಲ. ಏನು ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. 2,000 ನಿಮ್ದೇ ಹೊಂಟೋಯ್ತು, ಆಟೋಗೆ ನಂದೇ ಹೊಂಟೋಯ್ತು. ಏನು ಹಣೆ ಬರ ನಮ್ದು ಸರಿ ಇಲ್ಲ. 1 ವಾರ ಕಾದ್ವಿ, 1 ತಿಂಗಳು ಕಾದ್ವಿ, 2 ತಿಂಗಳಾದ್ರೂ ಖಾತೆಗೆ ಹಣ ಬಂದೇ ಇಲ್ಲ, ಬರೋ ಲಕ್ಷಣವೂ ಕಾಣಿಸ್ತಿಲ್ಲ. ಇದರಿಂದ ರಾಜ್ಯದ ಮಹಿಳಾ ಮಣಿಯರು ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ನಾಯಕರು ಕಣ್ಣಿಗೆ ಬೀಳೋದೇ ತಡ, ಎಲ್ಲಪ್ಪ ನಮ್ಮ ಗೃಹಲಕ್ಷ್ಮಿ ಕಾಸು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸ್ವತಃ DCM DK ಶಿವಕುಮಾರ್ಗೂ ಆ ಸಂಕಷ್ಟ ತಪ್ಪಲಿಲ್ಲ. ನನ್ನ ತಾಯಿದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ, ತಲೆ ಕೆಡಿಸ್ಕೊಬೇಡಿ. ಭಾಷಣ ಮಾಡಿದ್ದೇ ಬಂತು, ಸಮಾಧಾನ ಹೇಳಿದ್ದೇ ಬಂತು. ಆದ್ರೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶದಲ್ಲಿ ಇವತ್ತು ಗೃಹಲಕ್ಷ್ಮಿ ಕಾಸಿನದ್ದೇ ಕೂಗು. ಕೇಳಿ ಸಾಕಾದ ಹೆಬ್ಬಾಳ್ಕರ್ ಮೇಡಮ್ ಹಣ ಬರುತ್ತೆ ಅನ್ನೋ ಡೈಲಾಗ್ ಹೊಡೆದ್ರು. ಉಪಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ. ಅವಾಗ ಮಹಿಳೆಯರು 2 ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ. ಆದ್ರೆ ತಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ
ಇಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಟ್ನಲ್ಲಿ ಆ ಕಡೆ ಸಾಹೇಬ್ರು, ಈ ಕಡೆ ಮೇಡಮ್ ಭರ್ಜರಿ ಭಾಷಣವೇನೋ ಮಾಡಿದ್ದಾರೆ. ರಾಜ್ಯದ ಮಹಿಳೆಯರು ಮಾತ್ರ ಇನ್ನು ಖಾತೆ ಚೆಕ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಳೆಯ ಕಾಂಗ್ರೆಸ್ನ ವಿರುದ್ಧ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆ ಮಾಡ್ತಿರೋದು ನಿಮಗೆ ಗೊತ್ತೇ ಇದೆ. ಮೈಸೂರುವರೆಗೂ ಹೋಗಿ ಅಲ್ಲೂ ಒಂದಷ್ಟು ಬೃಹತ್ ಸ್ವರೂಪದಲ್ಲಿ ಪ್ರತಿಭಟನೆಯನ್ನ ಮಾಡುವ ನಿರ್ಧಾರವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ದೋಸ್ತಿ ಪಾಳೆಯ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಆಲ್ರೆಡಿ ದಿನಕ್ಕೊಂದು ಸಮಾವೇಶ ನಡೀತಾ ಇದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ. ಆದರೆ ಖುದ್ದು ಸಿದ್ದರಾಮಯ್ಯನವರೇ ಇದೀಗ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ದೊಡ್ಡದೊಂದು ಸಮಾವೇಶವನ್ನ ನಡೆಸಿ ಇದೇ ತಿಂಗಳ 9ನೇ ತಾರೀಕು ಅಲ್ಲಿ ಬಿಜೆಪಿ ಹಾಗೆ JDS ಪಾಳೆಯಕ್ಕೆ ಕೌಂಟರ್ ಕೊಡಲಿಕ್ಕೆ ಚಾರ್ಜ್ ಶೀಟ್ ಅನ್ನ ಸಿದ್ಧತೆಯನ್ನ ಮಾಡಿಕೊಂಡಿದೆ ಕಾಂಗ್ರೆಸ್ ಪಾಳೆಯ. ಬಿಜೆಪಿ ಹಾಗೆ JDS ವಿರುದ್ಧ ಕಾಂಗ್ರೆಸ್ ಕೈಗೆ ನವಶಕ್ತಿಯ ಅಸ್ತ್ರ ಲಭ್ಯವಾಗಿದೆ. ಒಂದೊಂದು ದಾಖಲೆಯ ಹಿಂದಿಂದೂ ಕೂಡ ಒಬ್ಬೊಬ್ಬ ನಾಯಕರ ಹೆಸರು ಇದೀಗ ಕೇಳೋಕ್ ಸಿಗ್ತಾ ಇದೆ. ಹಾಗಾದ್ರೆ ಸರ್ಕಾರದ ಇಕ್ಕಳದಲ್ಲಿ ಸಿಲುಕಿರುವ ನಾಯಕರು ಯಾರು? ಮೈಸೂರು ಸಮಾವೇಶದಲ್ಲಿ ಕಾಂಗ್ರೆಸ್ ಕಹಳೆಯನ್ನ ಊದೋದು ಯಾರ ವಿರುದ್ಧ? ನವಶಕ್ತಿಗಳು, ಕಾಂಗ್ರೆಸ್ ಕೈಗೆ ಸಿಕ್ಕಿರುವಂತಹ ನವ ಅಸ್ತ್ರಗಳು ಯಾವ್ದ್ಯಾವುದು ಗಮನಿಸ್ತಾ ಹೋಗೋಣ. ಮುಖ್ಯವಾಗಿ ಈ 9ನೇ ತಾರೀಕು ನಡೆಯುವ ಸಮಾವೇಶದ ಸಂದರ್ಭದಲ್ಲಿ ಬಿಜೆಪಿ ಹಾಗೆ JDSನ ಪ್ರಮುಖ ನಾಯಕರ ವಿರುದ್ಧವಾಗಿರುವ ಕೆಲ ಹಗರಣಗಳ ಕುರಿತಾದ ಡೀಟೇಲ್ಸ್ ಅನ್ನ ಜನರ ಮುಂದೆ ಇಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದೆ ಕೈಪಾಳೆಯ. ಆ ಪೈಕಿ 9 ಜನರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಂದ ಪ್ರಾರಂಭವಾಗಿ BS ಯಡಿಯೂರಪ್ಪನವರ ವಿರುದ್ಧ ಕೇಳೋಕ್ ಸಿಕ್ಕಿದ್ದ ಡಿನೋಟಿಫಿಕೇಶನ್ ಆರೋಪ, ಇದನ್ನ ಮುಂದಿಟ್ಟು ನಿಮ್ಮ ನಾಯಕರಿಗೆ ಮೇಲೂ ಕೂಡ ಆರೋಪಗಳು ಬಂದಿರಲಿಲ್ವಾ ಅನ್ನೋ ಪ್ರಶ್ನೆಯನ್ನ ಕೈಪಾಳೆಯ ಮಾಡೋದಿದೆ. ಕೇವಲ ಬಿಜೆಪಿ ಪಾಳೆಯ ಮಾತ್ರ ಅಲ್ಲ, JDSನಲ್ಲೂ ಕೂಡ. ಅದರಲ್ಲೂ ಕೇಂದ್ರ ಸಚಿವರಾದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಭೂ ಕಬಳಿಕೆಯ ಆರೋಪವನ್ನ ಮಾಡಲಿದ್ದಾರೆ. ಈಗ ಆಲ್ರೆಡಿ ಈ ಮೂಡಾ ವಿಚಾರಕ್ಕೇನೆ ಸಂಬಂಧಪಟ್ಟಂತೆ 48 ಸೈಟ್ ಪಡೆದಿದ್ದಾರೆ ಕುಮಾರಸ್ವಾಮಿ ಅನ್ನೋ ಆರೋಪವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇನ್ನು 9ನೇ ತಾರೀಕು ನಡೆಯುವ ಮೈಸೂರಿನ ಸಮಾವೇಶದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಂಶಗಳನ್ನ ಜನರ ಮುಂದಿಡ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಕೈಪಡೆ. ಇನ್ನು ಬಿಜೆಪಿ ಅವಧಿಯ ಮತ್ತೊಬ್ಬ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ರಣಕಹಳೆಯನ್ನ ವಿರೋಧ ಪಕ್ಷದ ಸ್ಥಾನದಲ್ಲಿ ಇರ್ತಾ ಮಾಡಿದ್ದು 40% ಕಮಿಷನ್ ಆರೋಪ, ಗುತ್ತಿಗೆದಾರರಿಂದ ಲಂಚವನ್ನ ಪಡಿತಿದ್ದಾರೆ ಅನ್ನೋ ಆರೋಪ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಬಂತು. ಈಶ್ವರಪ್ಪನವರು ಇದೇ ವಿಚಾರಕ್ಕೆ ರಾಜೀನಾಮೆಯನ್ನ ಕೊಡೋ ಹಂತಕ್ಕೂ ಕೂಡ ಹೋಗಿತ್ತು. ಇದೀಗ ಮತ್ತೆ ಬೊಮ್ಮಾಯಿ ಸರ್ಕಾರದಲ್ಲಿದ್ದ ಕಮಿಷನ್ ಆರೋಪವನ್ನ ಜನರಿಗೆ ನೆನಪು ಮಾಡುವ ಪ್ರಯತ್ನವನ್ನ ಕಾಂಗ್ರೆಸ್ನ ಸಮಾವೇಶದಲ್ಲಿ ಮಾಡುವವರಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿದ್ದವರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊರೋನಾ ಹಗರಣ, ಕೊರೋನಾಗೆ ಸಂಬಂಧಪಟ್ಟಂತ ಮೆಡಿಕಲ್ ಇಕ್ವಿಪ್ಮೆಂಟ್ಗಳ ಖರೀದಿಯಲ್ಲಿ ಭಾರಿ ಪ್ರಮಾಣದ ಹಗರಣ ಆಗಿದೆ ಅನ್ನೋ ಆರೋಪವನ್ನ ವಿರೋಧ ಪಕ್ಷದ ಸ್ಥಾನದಲ್ಲಿ ಇರ್ತಾ ಕೂಡ ಕಾಂಗ್ರೆಸ್ ಮಾಡ್ತಾ ಬಂದಿತ್ತು. ಇದರ ತನಿಖೆಯನ್ನ ಕೂಡ ನಾವು ನಡೆಸ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಇದನ್ನೇ ಮತ್ತೆ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಕೈಪಾಳೆಯ. ಕೇವಲ ಇಷ್ಟು ಮಾತ್ರ ಅಲ್ಲ, ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಹಾಗೆ ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿರುವ BY ವಿಜಯೇಂದ್ರ ಅವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪವನ್ನ ಕೂಡ ಜನರ ಮುಂದಿಡಲಿದ್ದಾರೆ ಕಾಂಗ್ರೆಸ್ ನಾಯಕರು. ಅರಗ ಜ್ಞಾನೇಂದ್ರ ಅವರ ವಿಚಾರದಲ್ಲಿ ನಿವೇಶನ ಹಂಚಿಕೆ ಹಗರಣದ ಆರೋಪವನ್ನ ಕೂಡ ಜನರ ಮುಂದೆ ಸಮಾವೇಶದ ವೇದಿಕೆಯಲ್ಲಿ ತೆರೆದಿಡಲಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇನ್ನು ಸುನಿಲ್ ಕುಮಾರ್, ಮಾಜಿ ಮಿನಿಸ್ಟರ್, ಕಾರ್ಕಳದಲ್ಲಿ ನಿರ್ಮಾಣವಾಗಿರುವ ಥೀಮ್ ಪಾರ್ಕ್ ಬಹಳಷ್ಟು ವಿವಾದಕ್ಕೀಡಾಗಿದೆ. ಪರಶುರಾಮ ಥೀಮ್ ಪಾರ್ಕ್ ಹಗರಣವನ್ನ ಮತ್ತೊಮ್ಮೆ ಮುಂದಿಟ್ಟು ಇದು ಕೂಡ ನಿಮ್ಮ ಸರ್ಕಾರದ ಅವಧಿಯಲ್ಲಾದ ಹಗರಣ, ಇದ್ರ ಬಗ್ಗೆ ನೀವೇನು ಕ್ರಮ ಕೈಗೊಂಡಿದ್ರಿ ಅನ್ನೋ ಪ್ರಶ್ನೆಯನ್ನ ಕೇಳಲಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಕೊಳವೆಬಾವಿ ಟೆಂಡರ್ ಹಗರಣ, ಹಾಗೆ ನಳಿನ್ ಕುಮಾರ್ ಕಟೀಲ್ ಮರಳು ಟಿಂಬರ್ ದಂಧೆ ಆರೋಪ, ಹೀಗೆ 9 ಮಂದಿ JDS ಹಾಗೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಅಸ್ತ್ರವನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ ಕೈಪಾಳೆಯದ ನಾಯಕರು.